ಫೈನಲಿ ಮನೇನ ಬಿಟ್ಟು ಈಗ ಚೌಟ್ರಿ ನಿಯರ್ ಬೈ ಇದ್ದೀವಿ. ಸೊ ಟೈಮ್ ಒಂದು 6 o'clock ಸಮಥಿಂಗ್ ಆಗಿದೆ. ಸೊ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಹೆಣ್ಣು ಬರ್ತಾ ಇದ್ದಾರೆ. ಈಗ ದೇವಸ್ಥಾನಕ್ಕಂದರೆ ನಮ್ಮ ನಾಗಮಂಗಲದಲ್ಲಿ ಮದುವೆ ನಡೀತಾ ಇರೋದು. ಇಲ್ಲಿ ದೊಡ್ಡ ಗುಡಿ ಅನ್ನೋದೇ ಫೇಮಸ್. ಸೊ ಅದರಿಂದ ಈಗ ಬಂದ್ರಾ? ಬರಬೇಡಿ, ಹೋಗಿ ವಾಪಸ್ಸು. ಎಷ್ಟೊತ್ತು ಕಾಯ್ತಿದ್ದೀರಾ? 1 hour ಕಾಯ್ದಿರೋದು ಇಲ್ಲಿ. ಹೌದು. ಆಯ್ ಆಯ್ ಎಲ್ಲ ಏನು ಸ್ಟ್ರೈಟ್ನಿಂಗ್ ಮಾಡ್ಕೊಬಿಟ್ಟಿದ್ದೀರಲ್ಲೇ. ಅವಳು ಅಷ್ಟೇ. ಮೇಡಮ್ ನೀವು ಸ್ವಲ್ಪ ಹಿಂದೆ ಬನ್ನಿ. ಮೈಸೂರು ತೊಗೊಂಡು ಮಾತ್ರ ಸೊ ಫೈನಲಿ ರೆಡಿಯಾಗಿ ರಿಸೆಪ್ಷನ್ನು ಮುಗಿಯೋ ಟೈಮ್ ಬಂದೈತೆ. ನಾನು ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಏನು ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಗೈಸ್. ಸೊ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಎಂತ ಅಂದರೆ ಗೈಸ್, ಇವತ್ತು ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಅದಕ್ಕೆ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ. ಇನ್ನು ಇವಾಗಲೇ 10 ಗಂಟೆ, ಇನ್ನು ಯಾವಾಗ ಬೆಳಗಾಗುತ್ತೋ ಅನ್ನೋದೇ ಗೊತ್ತಿಲ್ಲ. ಇವಾಗ ಮಲ್ಕೋಬೇಕು. ಮತ್ತು ಮಧ್ಯರಾತ್ರಿ ಏನೋ ಬಳೆಶಾಸ್ತ್ರ ಏನೋ ಇದೆಯಂತೆ. ಆ ಬಳೆಶಾಸ್ತ್ರ ಏನೋ ಮಾಡಿ ಮುಗಿಸಿದ ನಂತರ ಸೊ ಇವಾಗಿನ ಔಟ್ಫಿಟ್ ಹೇಗಿದೆ, ಫುಲ್ ದೊಡ್ಡ ಗೌನ್ ಹಾಕ್ಕೊಬಿಟ್ಟಿದ್ದೀನಿ. ಸೊ ಚೆನ್ನಾಗೈತೆ. ನಾನು ಎಲ್ಲರ ಕಣ್ಣಿಗೂ ಫಾರಿನ್ ಗರ್ಲ್ ಥರ ಕಾಣ್ತಾ ಇದ್ದೀನಿ ಅಂತ ಗೈಸ್. ನನ್ನೆಲ್ಲ ಕ್ವಾಲಿಟೀಸ್ ಇದೆಯಾ ನನಗೆ ಗೊತ್ತಿಲ್ಲ. ಸೊ ಅಷ್ಟೇ ಈಗಿನ ಅಪ್ಡೇಟ್. ಸೊ ರಿಸೆಪ್ಷನ್ ನಡೀತಾ ಇದೆ, ಫೋಟೋಗ್ರಾಫ್ ಅದು ಇದು ಸಮಥಿಂಗ್ ನಡೀತಾ ಇದೆ. ಎಂತ ಮಾಡೋದು ಗೊತ್ತಿಲ್ಲ, ನೋಡುವ. ಮಾರ್ನಿಂಗು ಇವಾಗ ಎಲ್ಲ ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ನೈಟು ತುಂಬಾ ಟೈಮ್ ಆಗಿತ್ತು. ಆಲ್ಮೋಸ್ಟ್ 1 o'clock ಅನಿಸುತ್ತೆ ನಾವು ಈ ಬಳೆ ಹಾಕ್ಸ್ಕೋಬೇಕಾರೆ. ಸೊ ನನ್ನ ಡ್ರೆಸ್ ಎಲ್ಲ ಬಿಚ್ಚಾಕಿ, ಸೊ ಮೇಕಪ್ ಎಲ್ಲ ಹೋಗಿ ಪ್ಯಾಂಟ್ ಶರ್ಟಲ್ಲಿ ನಾನು ಬಳೆ ತೊಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಬಳೆ ತೊಡಿಸ್ಕೊಂಡ್ರು. ಸೊ ಮದುವೆಲಿ ಇದೊಂದು ಬೆಸ್ಟ್ ಮೂಮೆಂಟ್ ನಮಗಂತೂ. ಸೊ ಬಳೆ ನಾವು ಯಾವಾಗೂ ಹಾಕ್ಕೊಳ್ಳಲ್ಲ. ಸೊ ಈ ಥರ ಫಂಕ್ಷನ್ಗಳಲ್ಲೇ ನಾವು ಬಳೆನ ಕೈಯಲ್ಲೆಲ್ಲ ಹಾಕ್ಕೊಂಡು ಮದುವೆ ನೆರವಿ ಮುಗಿಯೋ ಗಂಟನೂ ನಾವು ಬಳೆ ಹಾಕ್ಕೊಂಡಿದ್ದು. ನೆರವಿ ಮೀನ್ಸ್ ಬೀಗ್ರೂಟ ಮುಗಿಯೋ ಗಂಟ ನಾವು ಬಳೆನ ಹಾಕ್ಕೊಂಡಿದ್ದು. ಅಲ್ಲಿಂದ ಬಂದು ತೆಗ್ದಾಕ್ಬಿಟ್ಟಿದ್ದು. ಸೊ ಕ್ರೇಜಿ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಬಳೆ. ಸೊ ಬೆಳಗ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ, ಈ ಪ್ಯಾಂಟ್ ಶರ್ಟ್ ಮೇಲೆ ಚೆನ್ನಾಗಿ ಕಾಣ್ತಿಲ್ಲ. ಬಳೆ ಶಾಸ್ತ್ರಗಳು ಸೊ ನೈಟು ಬಳೆ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಮಲ್ಕೊಂಡಾದ್ಮೇಲೆ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:30ಗೆ ಎದ್ದು ಮತ್ತೆ ರೆಡಿ ಆದೋ. ಮೀನ್ಸ್ ಸಿಂಪಲ್ ಡ್ರೆಸ್ ಹಾಕ್ಕೊಂಡು ಗಂಗೆ ಪೂಜೆ ಅಂತ ಮಾಡ್ತಾರೆ. ಗಂಗೆ ಪೂಜೆಗೆ ಎಲ್ಲ ಹೋಗಿ ರೆಡಿಯಾಗಿ ಗಂಗೆ ಪೂಜೆ ಹೇಗೆ ಮಾಡ್ತಾರೆ ನೋಡಿ.
ಮತ್ತೆ ಅನ್ನ ಸಾಮಾನು ಬಳೆ ಬಂಗಾರ ಗಾಡಿಗೆ ಬಿರಿಯಾನಿ ಊಟ ಮಾಡ ಪಾಲ್ ಸಾಂಬಾರು ಗಾಡಿ ಗಾಡಿ ಸೊ ಇದನ್ನು ನಮ್ಮ ಕಡೆ ಗಂಗೆ ಪೂಜೆ ಅಂತ ಕರೀತಾರೆ. ಸೊ ಮದುವೆ ಆಗೋ ಪ್ರತಿಯೊಬ್ರಿಗೂ ಇದೊಂದು ಶಾಸ್ತ್ರ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ನೀರನ್ನ ತಂದು ಅದಕ್ಕೆ ಪೂಜೆ ಮಾಡ್ತಾರೆ, ಅದನ್ನು ಗಂಗೆ ಪೂಜೆ ಅಂತ ಕರೀತಾರೆ. ಸೊ ಇದು ಒಂದು ಶಾಸ್ತ್ರ, ನನಗೆ ಗೊತ್ತಿರಲಿಲ್ಲ ಗೈಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದಿ ಸ್ಟೋರಿ, ಈ ಮದುವೆಯಲ್ಲಿ ಸೋದ್ರ ಮಾವ ಸೋದ್ರ ಅತ್ತೆ ನಮ್ಮಮ್ಮ ನಮ್ಮಪ್ಪನೇ ಆಗಿದ್ದರಿಂದ ಮೋಸ್ಟ್ ಆಫ್ ದಿ ಶಾಸ್ತ್ರದಲ್ಲಿ ನಮ್ಮಪ್ಪ ನಮ್ಮಮ್ಮ ಇರಲೇಬೇಕಿತ್ತು. ಎಲ್ಲ ಶಾಸ್ತ್ರದಲ್ಲೂ ಸೋದರತ್ತೆ ಸೋದ್ರ ಮಾವ ಇಲ್ಲ ಅಂದರೆ ಆ ಶಾಸ್ತ್ರ ಕಂಪ್ಲೀಟೇ ಆಗಲ್ಲ ಗೈಸ್. ಸೊ ನಮ್ಮ ದೊಡ್ಡಪ್ಪ ಅಂತೂ ನಮ್ಮಪ್ಪ ನಮ್ಮಮ್ಮ ಆ ಕಡೆ ಈ ಕಡೆ ಸ್ವಲ್ಪ ಅಳ್ಳಾಡಿದ್ರು ಸಿಕ್ಕಾಬಟ್ಟೆ ಇದು ಮಾಡ್ತಾಯಿದ್ರು, ಬೈತಾಯಿದ್ರು. ಸೊ ಎಲ್ಲಿ ಹೋಗ್ತಿದ್ರಿ ಅಂದರೆ ಮೀನ್ಸ್ ನಮ್ಮಮ್ಮ ಕಳಸ ಎಳ್ದಿದ್ರು, ಪಪ್ಪ ಸೋದ್ರ ಮಾವ ಆಗಿರೋದ್ರಿಂದ ಎಲ್ಲ ಶಾಸ್ತ್ರನೂ ಹೆಣ್ಣಿನ ಕಡೆಯಾಗಿ ನಮ್ಮಪ್ಪ ಮಮ್ಮಿ ಆಗಿದ್ದರು. ಸೊ ಗಂಡಿನ ಕಡೆಯಾಗಿ ಅವರು ನಮ್ಮ ಕಡೆಯವರೇ, ಅವರು ನಮ್ಮ ಮಾಮ ಮತ್ತು ನಮ್ಮ ಅತ್ತೆನೇ ಆಗಿದ್ದು. ಗಂಡಿಗೆ ಅವರು ಅತ್ತೆ ಮಾವ ಆಗಿದ್ದರು, ಹೆಣ್ಣಿಗೆ ನಮ್ಮಪ್ಪ ಮಮ್ಮಿ ಅತ್ತೆ ಮಾವ ಆಗಿದ್ದರು. ಸೊ ಶಾಸ್ತ್ರಗಳೆಲ್ಲ ನೋಡ್ತಾ ಇದ್ದರೆ ನನಗೆ ಈ ಶಾಸ್ತ್ರಗಳೆಲ್ಲ ಚಿಕ್ಕ ಹುಡುಗಿ ಆಗಿದೆ ನನಗೆ ಅವೆಲ್ಲ ಇದೆಲ್ಲ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋ ಫೀಲ್ ಇರ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಇದೆಲ್ಲ ಇತ್ತಲ್ಲ ಅನ್ನೋದು ತಿಳ್ಕೊಂಡ ಮೇಲೆ ಹೌದಲ್ವ, ಇಷ್ಟೆಲ್ಲ ಶಾಸ್ತ್ರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಒಂದು ಮದುವೆ ಅಂತ ಬಂದರೆ ಇಷ್ಟೆಲ್ಲ ಶಾಸ್ತ್ರ ಇದ್ರೇ ಅದಕ್ಕೊಂದು ಕಳೆ ಎಲ್ಲ ಬರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ದಿಸ್ ಮದುವೆ ವಾಸ್ ಸೋ ಮಚ್ ಆಫ್ ಹ್ಯಾಪಿ ಗೈಸ್, ಎಲ್ರಿಗೂ ಹ್ಯಾಪಿ. ಸೊ ತುಂಬ ವರ್ಷಗಳೇ ಆಯಿತು ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮಗಳು ನಡೆದು, ಶುಭ ಸಮಾರಂಭಗಳು ನಡೆದು ತುಂಬ ವರ್ಷಗಳಾಯಿತು. ಸೊ ಇದು ಅಪರೂಪದಲ್ಲಿ ಒಂದು ಕಾರ್ಯಕ್ರಮ ಬಂದಿದ್ದರಿಂದ ಎಲ್ರಿಗೂ ಫುಲ್ ಹ್ಯಾಪಿ. ಬಟ್ ಇವತ್ತಿನ ದಿನ ಮದುವೆ ದಿನ ನನಗೆ ಮೂಡ್ ಸರಿ ಇರಲಿಲ್ಲ ಗೈಸ್. ಅದೇನೋ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ, ನಾನೇ ಏನೇನು ಯೋಚನೆ ಮಾಡ್ತಿದ್ದೋ ನನಗೆ ಗೊತ್ತಿರಲಿಲ್ಲ. ಸೊ ಸ್ಯಾರಿ ಹಾಕ್ಕೊಂಡಿದ್ದೆ, ಸ್ಯಾರಿಲಿ ಒಂದು ವೀಡಿಯೋ ಕೂಡ ಮಾಡಿಲ್ಲ ನಾನು. ಸೊ ಇದಾದ ನಂತರ ಹೆಣ್ಣಿಗೆ ಕಂಕಣ ಕಟ್ಟಿಸಿ ನಂತರ ತಾಳಿ ಕಟ್ಟಿಸೋ ಶಾಸ್ತ್ರ, ಅವೆಲ್ಲ ಶಾಸ್ತ್ರ ಇದೆ. ನಾನು ವೀಡಿಯೋ ಮಾಡಿದ್ದೇನೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಪಪ್ಪ ಅಂತೀನಿ, ಮಮ್ಮಿ ನನ್ನ ತಂಗಿರೇ ವೀಡಿಯೋ ಮಾಡಿರೋದು, ನಾನು ವೀಡಿಯೋದಲ್ಲಿ ಇಲ್ಲವೇ ಇಲ್ಲ ಗೈಸ್. ಸೊ ನೋಡಿ ಹೇಗಿರುತ್ತೋ ನನಗೂ ಗೊತ್ತಿಲ್ಲ, ನೋಡೋಣ.
ಮಿಸಸ್ ಕರೀರಿ ಮಧ್ಯೆ ಹೋಗಿ ಕಾಣಲ್ಲ ಬಳೆ ಹಿಂದೆ ಏನು ಆಗಲ್ಲ ಹಿಂದೆ ಹಿಡ್ಕೊಂಡು ಇಬ್ರು ಮಧ್ಯೆ ಹೋಗಿ ಸರ್ ಮಧ್ಯೆ ಬನ್ನಿ ಹಾಗೆ ಮಧ್ಯಕ್ಕೆ ಹಾಕಿ ಎಲ್ಲ ಕಳ್ಳರು 50 ರೂಪಾಯಿ ಕದ್ದಿರೋ ಕಳ್ಳರು ಹೋಟೆಲ ఏమంటే ಹುಷಾರ ಕೂತ್ಕೊಂಡು ದಡ ಊಟ ಜನ ಪಡಿಗಿರು ಜಾತಿ ಈಗ ಗಂಡು ಬಗ್ಗೆ ಗಂಡು ಬಗ್ಗೆ ಎಷ್ಟು ಜನ ಹಾಕ್ತೀರಿ ಲೆಕ್ಕ ಹಾಕೊಳ್ಳಿ 3 ಜನ 4 5 ಜನ ಇಲ್ಲ 9 ಅಂತ ಶಾಸ್ತ್ರ ಮುಗಿಸ್ತಾ रोज काय करता की दाळ जोडून ओरबिट करून जोडून नाही करता दूध बाबा वाटा भाता मध्ये जमाचे बोले जमाय खातो जमा रले ताना बोले तंडाना बोलतात पुरी किती बोले आता की ओरबिट अभी ना चिकन बना इजी बोलो काय होता मला किती गोळे हत्ते सोच बाजराचं हळद कापडा एवढं जण शोभा काका 9 का 9 मावाला बी तशी झोप येत असेल तशी तुझी डोळ्यात शोभा का सुपर कुत्ता भी
ಸೇರು ಸೇರು ಇಟ್ಟ ಇಟ್ಟ ಚಿಕ್ಕಮ್ಮಜಿಗೆ ನಾವೆಲ್ಲ ಒದ್ಕೊಂಡೇ ಬಂದಿದ್ದು. ಬೈತಾಳೆ ಸರಿ ಮಾಡು ಹಿಂಗೆ ಇದ್ದವು ಅದು ಮನೆಗೆಲ್ಲ ಅಕ್ಕಿ ಚೆಲ್ಲಿ ರೂಲ್ಸ್ ಇಲ್ಲ ನಾವು ಬಂದ್ರೆ ಚಿನ್ನ ಚಿನ್ನ ನಿಂತು ರಂಗೋಲಿ ಎಳುತ್ತದೆ ಸಿಕ್ಕಾಂಬೋತಲ್ಲ ಹೆಲ್ತ್ ಸಿಕ್ಕಾಂಬೋತಲ್ಲ ಬಾ ಸೋಡ ಇದಕ್ಕೆ ಚಾಪಟ್ಟೆ असनीला अशी निज जाता सोडा अशी निज जाता ಯಪ್ಪ ನಮ್ಮ ಮಾಯ ಎಲ್ಲಪ್ಪ ಸೇರ್ನೆ ಮಾಡ್ತಾಳೆ ರಜನಿ ಅಕ್ಕ ಮಾಡ್ತೈತಿ ರೇಖಂಟಿ ಮಾಡ್ತೈತಿ ಮ್ಯಾಟ ಹೊತ್ತಿಕ್ಕೆ ಬೇರೆ ದಲೆಲ್ಲ ಪೂಜೆ ಕರ್ವಾ ಮಾಡು ನೈಟಿ ಗಾಲ್ಗೆಲ್ಲ ನೈಟಿ ಗಾಲ್ತಿ ಮುಂದೆ ಸೀರೆ ಕಾವಿ ಕರ್ನೈತಿ ಗಾಲ್ತೆ ಸೀರೆ ಸಣ್ಣಮ್ಮನ ಗಂಡನ ಹೆಸರು ಹೇಳವ ಜೋರಾಗಿ ಕೇಳಿಸ್ತಿಲ್ಲ ಹೇಳು ಮಧು ಎಲ್ಲ ಜೋರಾಗಿ ಮಧು ಎನ್ವೈ ವರರ ಹೆಸರು ಹೇಳಿ ರಕ್ಷಿತಾ ಆರ್ ಬೇರೆ ಅದು ಹೆಸರು ಹೆಂಗ್ ಕೇಳ್ಬೇಕು ಗೊತ್ತಾ ಅವಳೆ ರಚಿತಾರಾಮ್ ರಚಿತಾ ರಕ್ಷಿತಾ ಅನ್ನೋ ಪದಕ್ಕೆ ಒಂದು ಅರ್ಥ ಇರುತ್ತೆ ಅರ್ಥ ಏನ್ ಬರುತ್ತೆ ಪದಕ್ಕೆ ಅರ್ಥ ಸರ್ಚ್ ಮಾಡಿ ಅದು ಕೇಳೋಂತ ಪದ್ಧತಿ ಶುಚಿ ಏನೇ ರಕ್ಷಿತಾನಕ್ಕೆ ಅರ್ಥ ಅದೇ ಗೂಗಲ್ ಅಲ್ಲಿ ಸರ್ಚ್ ಮಾಡು ಹೋಗ್ಲಿ ಬಿಡು ಮದುವೆಗೆ ಅರ್ಥ ಹೇಳು ಅದು ಏನು ಸುಮ್ಮನೆ ಜೇನು ಅಂತ ಹೇಳು ನೀನೇ ಅದ್ರಲ್ಲಿ ವರ್ಡ್ ಸೇರ್ಸ್ ಹೇಳ್ಬೇಕು ಜೇನಿನಂತ ಏನೇನೋ ಸ್ವಲ್ಪ ಹೇಳು ಯಾರೋ ಆಯ್ತು, ನಮ್ಗೆ ಎಲ್ಲಾರು ಹಂಚ್ಕೋಬೇಕು ನಾ ಕೊಟ್ಟಿದ್ದೀನಿ ಓದಿವ ಓದಿದ್ರೆ ಯಾರಿಗಾರ ತಗೊಂಡ್ಬಿಡಿ ಆಮೇಲೆ ಬಲಗಾಲಲ್ಲಿ ಜೋರ ಓದಿ ಹಂಗೆ ಹಸಿರಂತೆ ಬನ್ನಿ ಅಂತ ಇನ್ನೊಂದ್ಸಲಿ ಪೂಜೆ ಮಾಡ್ತಾರಲ್ಲ ಮಾಡಿ ಆಮೇಲೆ ಈ ಕಡೆ ಬಂದು ಮಾಮೂಲಿ ಅಷ್ಟೇ ನಮ್ಮ ಮನೇಲಂತೂ ವಾರ ವಾರ ಮಾಡಿದ್ದೀನಿ ಎಲ್ಲ ಮಾಡ್ಬೇಕು ನೀನು ಪೂಜೆ ಮಾಡಿ ಹಾಲು ಹಾಕಿದೆಯಾ ಮಾಡಿ ಇಬ್ರುವೆ ಒಳ್ಳೇದ್ ಮಾಡಪ್ಪ ಯಾವಾಗ್ಲೂ ಹಾಲು ನಮ್ಮ ಹೋಗ್ತಂಗಿರ್ಲಿ ಮಾಮ ಮನೆ ಹಾಲು ತಂದಿದ್ವಿ ಕಣಪ್ಪ ಅಂತ ಒಳ್ಳೆ ಹೆಸರು ಕೊಡೋ ಥರ ಮಾಡು ಆಯ್ತು ಅಷ್ಟೇ ಅದೆಷ್ಟು ಕೈರಂಕ ಏನು ಏನು ಕೇಳು ಹೇಳು ಮಾರಮ್ಮಗಳೈತೆ ವೃಕ್ಷುಲ ಕೂಗುಗಾಲು ಮಾರಮ್ಮ ಓ ಚಪ್ಪಳಿ ಹೊಡಿತ ಜಾಸ್ತಿ ಕೊಡು ಆಯ್ತಾಯ್ತಾಯ್ತು ದೇಕುಗಾಲ ಕೊಡೋದಿತ್ತು ಅಯ್ಯಪ್ಪ
ಹಾಲಲ್ಲಿ ಬಿಟ್ಕೊಂಡಿದ್ದೆ ಬಳೆಯವರು ನಾವೇ ಅಲ್ಲ ಇಲ್ಲಿ ಏನು ಮಾಡಿದ್ದೇನೆ ರೆಡಿ ಆಗ್ಬೇಕಾದ್ರೆ ಬಡವರು ಪಾಪ ಇಬ್ರು ಆ ಶೋಭಾ ಥ್ಯಾಂಕ್ ಯು.